ಚಿಕ್ಕಬಳ್ಳಾಪುರ ಜಿಲ್ಲೆಯ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಕುಟುಂಬಸ್ಥರಿಗೆ ಬುಧವಾರ ಉಚಿತ ಆರೋಗ್ಯ ತಪಾಸಣೆ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ದೈಹಿಕ ಪರೀಕ್ಷೆ, ಲಿವರ್, ನೇತ್ರ ತಪಾಸಣೆ, ಸಿಬಿಸಿ, ಕಿಡ್ನಿ ಕಾರ್ಯ ಪರೀಕ್ಷೆ, ರಕ್ತದಲ್ಲಿ ಕೊಬ್ಬಿನಾಂಶ ಪರೀಕ್ಷೆ, ಮಲೇರಿಯಾ ಪ್ಯಾರಾಸೈಟ್ ಪರೀಕ್ಷೆ, ಮೂತ್ರ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ರಕ್ತದಲ್ಲಿ ಕಬ್ಬಿಣ ಮೆಗ್ನೀಷಿಯಂ ಪ್ರಮಾಣ ಪರೀಕ್ಷೆ, ಜಿಜಿಟಿಪಿ ಪರೀಕ್ಷೆ, ಸಿಆರ್ಪಿ ಕ್ವಾಂಟಿಟೇಟಿವ್ ಪರೀಕ್ಷೆ, HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ವಿಡಿಆರ್ಎಲ್ ರಕ್ತದ ಗುಂಪು ಪರೀಕ್ಷೆ, ಶ್ವಾಸಕೋಶದ ಕಾರ್ಯ ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಮಾಡಲಾಯಿತು. ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಲ್ಲಿಕಾರ್ಜುನ್ ಪಟ್ಟೇದಾರ್ ಮಾತನಾಡಿ, ಕಟ್ಟಡ ಕಾರ್ಮಿಕರು ದಿನನಿತ್ಯ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಆಸ್ಪತ್ರೆಗೆ ಹೋಗಲು ನಿರ್ಲಕ್ಷ್ಯ ವಹಿಸುತ್ತಾರೆ. ಯಾವುದೇ ತಪಾಸಣೆ ಮಾಡಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು, ಇದರ ಸದುಪಯೋಗವನ್ನು ಕಾರ್ಮಿಕರು ಪಡಿಸಿಕೊಳ್ಳಬೇಕು. ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯಾಘಾತದಂತಹ ರೋಗಗಳು ಹೆಚ್ಚುತ್ತಾ ಇವೆ. ಆರೋಗ್ಯದತ್ತ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಅಂದರು. ಶಿಡ್ಲಘಟ್ಟ ತಾಲೂಕು ಮರಗೆಲಸ ಕಾರ್ಮಿಕರ ಸಂಘದ ಅಧ್ಯಕ್ಷ ಪ್ರದೀಪ್ ದೀಪು ಮಾತನಾಡಿ, ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಮರಗೆಲಸ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ MD ಮಹಮ್ಮದ್ ಯೂಸೆಫ್, ಪದಾಧಿಕಾರಿಗಳಾದ ಬಾಬು, ಪ್ರಭಾಕರ್ ಬಾಬು, ಯಾಸೀನ್ ಪಾಷಾ, ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಡಾಕ್ಟರ್ ಅಬೂಬಕರ್ ಸಿದ್ದಿಕ್, ಸಿಬ್ಬಂದಿಗಳಾದ ಹನುಮೇಶ್, ಬಸಲಿಂಗಯ್ಯ, ಕೇದಾರನಾಥ, ಲಿಂಗರಾಜ್, SK, ಕಾವ್ಯ, ಅನುರಾಧ, ದೇವೇಂದ್ರ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ತಪಾಸಣೆ. ಮಲ್ಲಿಕಾರ್ಜುನ ಟೀಮ್ ಲೀಡರ್ ಮಾತಾಡ್ತಿರೋದು. ಈಗ ಕಟ್ಟಡ ಕಾರ್ಮಿಕರಿಗೆ ತಮ್ಮ ಆರೋಗ್ಯ ಬಗ್ಗೆ ಅವರಿಗೆ ಗೊತ್ತೇ ಇರಲ್ಲ. ಸುಮ್ಮನೆ ಅವರು ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಆರೋಗ್ಯ ಯಾವ ಥರ ನೋಡ್ಕೋಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಈಗ ಕಾರ್ಮಿಕ ಇಲಾಖೆ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಬಂದಿರ್ತಕ್ಕಂಥ ಸೌಲಭ್ಯಗಳನ್ನು ಅವರು ಪಡ್ಕೊಳ್ಳಿಲ್ಲ ಅಂದರೆ ಅವರಿಗೆ ಲಾಭ ಇರಲ್ಲ. ಈಗ ನಾವು ಬಂದಿರ್ತೀವಿ, ಬಂದ ಮೇಲೆ ಅವ್ರು ಯಾವ ಥರ ಬರಬೇಕು, ಅದರಿಂದ ಏನು ಉಪಯೋಗ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಈ ಥರ ನಾವು ಬಂದಾಗ ಇದ್ರ ಬಗ್ಗೆ ಏನಿದೆ, ಎಂತ ಇದೆ ಅಂತ ಅವ್ರು ಕೇಳ್ಕೊಂಡ್ರೆ ನಾವು ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ಥರ ಬರುತ್ತೆ, ಯಾವ ಥರ ಇಲ್ಲ ಅಂತ ಹೇಳ್ಕೊಡ್ತೀವಿ. ಮತ್ತು ಅವರಿಗೆ ಮದುವೆ ಆಗಬೇಕಾದ್ರೆ ಅಮೌಂಟ್ಗಳೆಲ್ಲ ಬರ್ತವೆ, ಸ್ಕಾಲರ್ಶಿಪ್ ಎಲ್ಲ ಬರ್ತವೆ. ಹೌದು, ಮತ್ತು ಅವ್ರು ಕಾರ್ಡ್ ಮಾಡ್ಕೊಂಡಿರ್ತಾರೆ, ಅದು ಮನೇಲಿ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಂದು ನಾವೀಗೇನು ಹಳ್ಳಿಗಳಿಗೆಲ್ಲ ಹೋಗ್ತಾ ಇರ್ತೀವಲ್ಲ, ಅವ್ರು ಬಂದು ಕೇಳಿದಾಗ ಅದ್ರ ಬಗ್ಗೆ ಏನಿದೆ ಅಂತ ನಾವೆಲ್ಲ ಹೇಳ್ಕೊಡ್ತೀವಿ. ಶಿಡ್ಲಘಟ್ಟ ತಾಲೂಕು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಏನು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ನಿನ್ನೆ ಮತ್ತು ಇವತ್ತು ಎಲ್ಲ ಕಟ್ಟಡ ಕಾರ್ಮಿಕರು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಹಾಗೂ ಈಗಾಗಲೇ ನಿನ್ನೆಯಿಂದ ಶುರುವಾಗಿದ್ದು ಹೆಚ್ಚು ಕಮ್ಮಿ ಒಂದು 60 ಜನ ಈಗಾಗಲೇ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಒಂದು 60 ಜನ ಈಗಾಗಲೇ ಎಲ್ಲ ತೋರಿಸ್ಕೊಂಡಿದ್ದಾರೆ. ಹಾಗೆ ಇನ್ನೂ ಎಲ್ಲ ಈಗ ಬರ್ತಾ ಇದ್ದಾರೆ, ರೆಕಾರ್ಡಿಂಗ್ ಮಾಡಿಕೊಂಡು ಬಂದು ಪ್ರತಿಯೊಬ್ಬ ಕಾರ್ಮಿಕರಿಗೂ ಬಂದು ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಅದರ ಲಾಭ ಪಡೆದುಕೊಳ್ಬೇಕಾಗಿ ಎಲ್ಲ ಕಟ್ಟಡ ಕಾರ್ಮಿಕರಿಗೂ ವಿನಂತಿ ಮಾಡಿಕೊಳ್ತೇವೆ. ಯಾರು ಈಗಾಗಲೇ ಇಲ್ಲಿ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂತಿದ್ರೆ ಆ ತಪಾಸಣೆ ಮಾಡಿಸ್ಕೊಂಡ್ಮೇಲೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನೋಟ್ ಪುಸ್ತಕಗಳ ವಿತರಣೆ ಮಾಡ್ತಾ ಇದ್ದೀವಿ. ಈ ಮುಖಾಂತರ ಯಾಕಂದರೆ ಅವೇರ್ನೆಸ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಪ್ರತಿಯೊಬ್ಬರು ಆರೋಗ್ಯ ಸಮಸ್ಯೆ ಇರ್ತದೆ, ಕೆಲವೆಲ್ಲ ಹೇಳ್ಕೊಳಲ್ಲ. ಇವಾಗ ನಮ್ಮ ಸಾಲ ಹೇಳ್ದಂಗೆ ಟೀಮ್ ಲೀಡರ್ ಈಗ ಮಲ್ಲಿಕಾರ್ಜುನ್ ಅವರು ಏನು ಹೇಳಿದ್ರು, ಅವ್ರಿಗೆ ಕೆಲಸ ಮಾಡೋದಷ್ಟೇ ಮುಖ್ಯ ಆಗಿರ್ತದೆ, ಅವರ ಆರೋಗ್ಯದ ಬಗ್ಗೆ ಗಮನ ಇರಲ್ಲ. ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಲಿ ಅನ್ನೋ ಉದ್ದೇಶಕ್ಕೆ ನಾವು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಇವತ್ತು ನೋಟ್ ಪುಸ್ತಕಗಳು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ತಪಾಸಣೆ ಯಾರು ಮಾಡಿಸ್ಕೊತಾರ ಅಂತ ಅವ್ರಿಗೆ